ಶ್ರೀ ಪರಾಭವ ನಾಮ ಸಂವತ್ಸರ ತುಲಾ ರಾಶಿಯ ವರ್ಷ ಭವಿಷ್ಯವನ್ನು ತಿಳ್ಕೊಳ್ತಾ ಹೋಗೋಣ. ಈ ವರ್ಷ ಕಳೆದ ವರ್ಷಕ್ಕಿಂತ ಸ್ವಲ್ಪ ಅನುಕೂಲವಾಗಿರುತ್ತೆ, ಧನ ಲಾಭನೂ ಇರುತ್ತೆ, ಅವರ ಉನ್ನತಿನೂ ಇರುತ್ತೆ, ಪದೋನ್ನತಿನೂ ಇರುತ್ತೆ, ಮತ್ತೆ ಶುಭ ಕಾರ್ಯಗಳಿಗೆ ಇದು ಒಳ್ಳೆಯ ವರ್ಷ ಆಗಿರುತ್ತೆ. ಇವರಿಗೆ ಈ ಸಂವತ್ಸರದಲ್ಲಿ ಇವರಿಗೆ ಉದ್ಯೋಗ ಅವಕಾಶಗಳು ಜಾಸ್ತಿ ಇರುತ್ತೆ, ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಹೆಸರು, ಮತ್ತೆ ಅವ್ರಿಗೆ ಅದ ಒಂದು ಧನ ಲಾಭನೂ ಇರುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಗೊಂದಲಗಳಿರುತ್ತೆ, ಬಟ್ ಆದ್ರೂ ಇವರು ಅದನ್ನೆಲ್ಲ ನಿಭಾಯಿಸ್ಕೊಂಡು ಬರ್ತಾರೆ. ಎಲ್ಲ ಬ್ಯಾಲೆನ್ಸ್ಡ್ ಆಗಿ ಮುಂದಕ್ಕೆ ಹೋಗ್ತಾರೆ ಈ ವರ್ಷ. ತುಲಾರಾಶಿಯ ಮೇನ್ ಆಗಿ ವ್ಯಾಪಾರದಲ್ಲಿ ಯಾರು ಇರ್ತಾರೋ ಅಂಥವ್ರಿಗೆ ಇದು ಒಳ್ಳೆಯ ವರ್ಷ ಅಂತಾನೆ ಹೇಳ್ಬೋದು. ಒಳ್ಳೆ ಒಳ್ಳೆ ಒಪ್ಪಂದಗಳಾಗತ್ತೆ, ಒಳ್ಳೆಯ ಒಂದು ಪಾರ್ಟ್ನರ್ಶಿಪ್ ಇದಕ್ಕೆ ಇವರು ಈ ವರ್ಷ ತೊಡಗಿಸ್ಕೋತಾರೆ. ಇವ್ರಿಗೆ ಒಂದೇ ಒಂದು ಸಲಹೆ ಏನು ಕೊಡೋದು ಅಂತಂದ್ರೆ, ಈ ವರ್ಷ ಇವ್ರು ಏನು ಪಾರ್ಟ್ನರ್ಶಿಪ್ ಆಗಲಿ ಏನೇ ಆಗಲಿ ಸೈನ್ ಮಾಡಕ್ ಹೋಗ್ತಾರೋ ಒಂದ್ಸರಿ ಅದನ್ನ ತುಂಬಾ ಓದ್ಕೊಂಡು ಮುಂದಕ್ಕೆ ಹೋದ್ರೆ ಒಳ್ಳೇದು. ಯಾಕಂದ್ರೆ ಡೈರೆಕ್ಟ್ ಆಗಿ ಸೈನ್ ಮಾಡಿದ್ರೆ ಏನಾಗುತ್ತೆ, ನಂಬ್ಕೊಂಡು ಮುಂದಕ್ಕೆ ಹೋಗಕ್ ಆಗೋದಿಲ್ಲ ಈ ವರ್ಷ. ಇವರು ಕಿಡ್ನಿಗೆ ಸಂಬಂಧಪಟ್ಟ ರೋಗಗಳು ಅಥವಾ ಅದೇ ಒಂದು ಬೆನ್ನಿಗೆ ಸಂಬಂಧಪಟ್ಟ ರೋಗಗಳು ಬರೋವಂಥದ್ದು ಇವರಿಗೆ ಕಾಣಿಸ್ತದೆ, ಮೂಳೆಗಳಿಗೆ ಸಂಬಂಧಪಟ್ಟದ್ದು. ತುಲಾರಾಶಿಯ ಮಹಿಳೆಯರಿಗಂತೂ ತುಂಬಾ ಜವಾಬ್ದಾರಿ ಜಾಸ್ತಿ ಆಗತ್ತೆ, ಹಾಗಾಗಿ ಹೆಸರು ಬರುತ್ತೆ. ಮಹಿಳೆಯರೇನಾದ್ರು ಉದ್ಯೋಗಕ್ಕೆ ಪ್ರಯತ್ನ ಪಡ್ತಿದ್ರೆ ಉದ್ಯೋಗ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ವಿದ್ಯಾರ್ಥಿಗಳು ಅಥವಾ ಯುವಕರು ಇವ್ರು ಏನಂತಂದ್ರೆ, ಇವರಿಗೆ ವಿದ್ಯಾರ್ಥಿಗಳಿಗೆ ಎಷ್ಟು ಈ ಪ್ರಯತ್ನದಿಂದ ಫಲ ಜಾಸ್ತಿನೇ ಇದೆ. ಇವರಿಗೆ ಅಂದ್ರೆ ಸ್ವಲ್ಪ ಪ್ರಯತ್ನದಿಂದಾನೇ ಫಲ ಜಾಸ್ತಿ ಇರುತ್ತೆ. ಇನ್ನು ಯುವಕರು ಹೊಸ ಹೊಸ ಕೆಲಸಗಳಲ್ಲಿ, ಮಾಧ್ಯಮ ವರ್ಗದಲ್ಲಿ, ಈ ತರ ಎಲ್ಲಾ ಕ್ಷೇತ್ರದಲ್ಲೂ ಕೆಲಸ ಸಿಗುವಂತ ಯಾರು ಪ್ರಯತ್ನ ಪಡ್ತಿರ್ತಾರೋ ಆ ಒಂದು ಕೆಲಸಗಳು ಆಗುವಂಥದ್ದು ಕಾಣಿಸ್ತಿದೆ. ರಾಜಕಾರಣಿಗೆ ಒಳ್ಳೆ ಹೆಸರು ಬರುವಂತದ್ದು, ಐಡೆಂಟಿಫಿಕೇಶನ್ ಸಿಗುವಂಥದ್ದು, ಅವ್ರು ಏನ್ ಅನ್ಕೊಂಡಿರ್ತೋ ಆ ಕೆಲ್ಸಗಳನ್ನೆಲ್ಲ ಮಾಡೋ ಅಂಥದ್ದು, ಇವೆಲ್ಲ ನಡೀತಾ ಹೋಗುತ್ತೆ. ರೈತರಿಗೆ ಸಾಮಾನ್ಯವಾಗಿ ಉತ್ತಮ ಫಲ ಅಂತ ಹೇಳ್ತೀವಿ. ಅಂದ್ರೆ ಅವ್ರು ಏನ್ ಮಾಡಿರ್ತೋ ಅದಕ್ಕೆ ತಕ್ಕಂತೆ ಅವ್ರಿಗೆ ಒಳ್ಳೆ ಲಾಭ ಅಂತೂ ಸಿಗತ್ತೆ. ಅವ್ರು ಅನ್ಕೊಂಡಷ್ಟು ಆಗದೆ ಇರಬಹುದು, ನಷ್ಟ ಅಂತೂ ಇಲ್ಲ. ಇನ್ನ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಯಾರು ಇರ್ತಾರೋ ಅಂಥವ್ರಿಗೆ ಈ ವರ್ಷ ಒಂದ್ ಸ್ವಲ್ಪ ಪ್ರಗತಿಯನ್ನ ಕಾಣ್ತಾರ. ಅವರು ಮೆಡಿಟೇಷನ್ ಕಲಿಯುವಂಥದ್ದು ಅಥವಾ ಅವ್ರನ್ನ ಕಾಮ್ ಮಾಡಿಕೊಂಡು ಅವರು ಅಧ್ಯಯನವನ್ನ ಜಾಸ್ತಿ ಮಾಡ್ಕೊಳ್ಳುವಂತ ವರ್ಷ ಆಗಿರುತ್ತೆ. ಈ ವರ್ಷ ಇನ್ನ ಮತ್ತಷ್ಟು ಒಳ್ಳೆಯ ಫಲಿತಾಂಶಗಳನ್ನ ಅವ್ರು ಪಡಿಬೇಕು ಅಂತಂದ್ರೆ ಶುಕ್ರವಾರದ ದಿನ ಅವರು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಮನೆಯಲ್ಲೇ ಮಾಡ್ಕೊಂಡ್ರೆ ಸಾಕು. ಇನ್ನೇನು ಬೇರೆ ರೆಮಿಡೀಸ್ ಏನು ಬೇಕಾಗಿಲ್ಲ. ಒಟ್ಟಿನಲ್ಲಿ ಶ್ರೀ ಪರಾಭವ ನಾಮ ಸಂವತ್ಸರ ತುಲಾರಾಶಿಯವರಿಗೆ ಹೆಚ್ಚು ಶುಭ ಫಲವನ್ನ ಕೊಡ್ತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.